ಎಲ್ರಿಗೂ ನಮಸ್ಕಾರ. ತುಂಬ ದಿನಗಳ ನಂತರ ಮತ್ತೆ ನಾನು ಕೃಷಿ ಬಗ್ಗೆ ವಿಡಿಯೋ ಮಾಡಿ ಹಾಕುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಏನಂದರೆ ಇವಾಗ ನಾವು ಈ ಗೆಣಸನ್ನ ಹಾಕ್ತಾ ಇದ್ದೀವಿ. ಒಂದೆರಡು ಎಕರೆವಷ್ಟು ಹಾಕೋಣ ಅಂತ ಟ್ರೈ ಮಾಡಿದ್ದೀವಿ. ನೋಡಿ, ಮೊದಲು ನೀಟಾಗಿ ಒಂದೆರಡು ಥರ ಉಕ್ಕೆ ಹೊಡೆದು 5 ಎಕರೆಲಿ ಮತ್ತು ರೋಟ್ರಿನ ಹೊಡ್ಕೊಂಡು ಮಣ್ಣೆಲ್ಲ ಅದಕ್ಕೆ ಮಾಡ್ಕೋಬೇಕಾಗುತ್ತೆ. ಇನ್ನು ಗೊಬ್ಬರದ ವಿಚಾರ ನೋಡೋದಾದರೆ ಗೊಬ್ಬರ ಬೆಡ್ಡಿಗೆ ಬೇಕಾದರೂ ಹಾಕ್ಬೋದು, ಇಲ್ಲಾಂದರೆ ನಾವು ಎರ್ಚ್ಬಿಟ್ಟು ರೋಟ್ರಿನಾರು ಹೊಡಿಬೋದು, ಮಿಕ್ಸ್ ಆಗುತ್ತೆ ನೀಟಾಗಿ. ನಾವು ಈ ಸತಿ ತಿಪ್ಪೆ ಗೊಬ್ಬರ ಹೊಡೆಸ್ಬಿಟ್ಟು ಅದ್ರ ಮೇಲೆ ರೋಟ್ರಿ ಹೊಡಿತಾ ಇದ್ವಿ ಮಿಕ್ಸ್ ಆಗಲಿ ಅಂತ. 2 ಎಕರೆಗೆ 4 ಲೋಡು ತಿಪ್ಪೆ ಗೊಬ್ಬರನ ಎಸ್ತಿದ್ದೀವಿ. ಇಲ್ಲಿ ನೋಡಿ, ಈ ಥರ ಬೆಡ್ ಹೊಡ್ಕೊಂಡು ಬೆಡ್ ಮೇಲ್ಗಡೆ ನಾವು ನ್ಯಾಟ್ರಲ್ ಪೈಪ್ನ ಹಾಕಿದ್ದೀವಿ, ಅಂದರೆ ನೀರಿಗೆ. ಅದಕ್ಕೆ ಮಲ್ಚಿಂಗ್ ಪೇಪರ್ ಎಲ್ಲ ಹಾಕೋಕ್ಕಾಗಲ್ಲ, ಖರ್ಚೆಲ್ಲ ಸ್ವಲ್ಪ ಜಾಸ್ತಿ ಬರುತ್ತೆ. ಅದಕ್ಕೆ ಇರಲಿ ಅಂದ್ಬಿಟ್ಟು ನಾವು ಕಮ್ಮಿ ಖರ್ಚಲ್ಲೇ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದ್ದೀವಿ ಈ ಸತಿ. ಮತ್ತು ಇನ್ನು ಗೆಣಸಮ್ಮನ್ನ ತಂದು ಕಟ್ ಮಾಡ್ಕೊಂಡು ಅದನ್ನು ಒಂದಡಿ ಗ್ಯಾಪ್ ಇಟ್ಟು ನಾಟಿ ಮಾಡ್ತಾ ಹೋಗ್ಬೇಕು. ಇದು ಗೆಣಸಿಗೆ ಖರ್ಚು ತುಂಬಾ ಕಮ್ಮಿ ಬರುತ್ತೆ. ನಮಗೆ kg 10 ರೂಪಾಯಿ ಮೇಲೆ ಎಷ್ಟಾದರೂ ಸಿಗಲಿ, ನಮ್ಮ ರೈತರಿಗೆ ಉತ್ತಮವಾದಂಥ ಲಾಭ ಅಂತಲೇ ಹೇಳ್ಬೋದು. 10 ರೂಪಾಯಿ ಮೇಲೆ ಸಿಗಬೇಕು ಮಿನಿಮಮ್ಮು. ಸಿಕ್ಕಿದ್ರೆ ಒಳ್ಳೆ ಲಾಭ ಅಂತಲೇ ಹೇಳ್ಬೋದು. ಮತ್ತೇನಂದರೆ ಇದಕ್ಕೆ ಜಾಸ್ತಿ ಔಷಧಿ ಮತ್ತು ಗೊಬ್ಬರದ ಖರ್ಚು ಬರೋದಿಲ್ಲ. ಕಳೆ ಕೀಳ್ಸ್ಕೋಬೇಕಾಗುತ್ತೆ. ನಾವು ಟ್ರಿಲ್ಲರ್ ಇದೆ, ಮಧ್ಯದಲ್ಲಿ ಟ್ರಿಲ್ಲರ್ ಹೋಗೋಷ್ಟು ಜಾಗ ಪಟ್ಕೊಂಡು ಟ್ರಿಲ್ಲರ್ ಹೊಡ್ಕೋತೀವಿ. ಇನ್ನು ಬೆಡ್ ಮೇಲೆ ಬಂದಂಥ ಕಳೆನ ಕೈಲಿ ಕೀಳ್ಸೋಂಥ ಪ್ರಯತ್ನ ಮಾಡ್ತೀವಿ. ಏನಂದರೆ ಈಗ ತಕ್ಷಣಕ್ಕೆ ಗೆಣಸಿನ ರೈಟು ತುಂಬಾ ಕಮ್ಮಿ ಇದೆ. ಬರೋ ದಿನಗಳಲ್ಲಿ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಮತ್ತು ಏನಂದರೆ ತುಂಬ ಜನ ನಾಟಿ ಮಾಡಿದ್ದಾರೆ ಈ ಸತಿ ಗೆಣಸು. ಈ ಲಾಸ್ಟ್ ಟೈಮು ನಾವು ಶುಂಠಿ ಯಾವ ಥರ ಮಾಡ್ಕೊಂಡು ಈ ಸತಿ ಗೆಣಸು ಕೂಡ ಅದೇ ಥರ ಮಾಡ್ಕೊಂಡಿದ್ದಾರೆ. ಎಲ್ಲ ನಮ್ಮ ಭಾಗದಲ್ಲಂತೂ ತುಂಬಾ ಆಗಿದೆ. ಬೆಳ್ಳು ಕ್ರಾಸು, ಕದ್ಬಳ್ಳಿ, ಇರಿಸೇವೆ ಭಾಗದಲ್ಲಿ ಗೆಣಸಂತೂ ತುಂಬಾ ಹಾಕಿದ್ದಾರೆ. ಕಾರಣ ಇಷ್ಟೇ, ಖರ್ಚು ಕಮ್ಮಿ, ಇಳುವರಿ ಬಂದರೆ ಒಳ್ಳೆ ಇಳುವರಿ ಬಂದು ನಮ್ಗೊಂದು 10 ರೂಪಾಯಿ ಸಿಕ್ಕಿದ್ರೂ kgಗೆ ಒಳ್ಳೆ ರೇಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಗೆಣಸನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಈ ಸತಿ. ಮತ್ತು ಶುಂಠಿ ನೋಡೋದಾದರೆ ಶುಂಠಿ ಲಾಸ್ಟ್ ಟೈಮ್ಗಿಂತ ಈ ಸತಿ 20% ಕಮ್ಮಿ ಹಾಕಿದ್ದಾರೆ. ಅಷ್ಟು ಬಿಟ್ಟರೆ ಈ ಸತಿನೂ ಶುಂಠಿ ತುಂಬಾ ನಾಟಿ ಮಾಡಿದ್ದಾರೆ. ಮುಂದಿನ ದಿವಸದಲ್ಲಿ ಶುಂಠಿ ರೇಟ್ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮ್ದಂತೂ ಹೋಯ್ತು, 5 ರಿಂದ 6 ಲಕ್ಷ ಹೋಯ್ತು ಶುಂಠಿಲಿ. ಈ ಸತಿ ಮಾಡಿದ್ದೀವಿ ಬರೀ ಒಂದು ಎಕರೆವಷ್ಟು ಶುಂಠಿನ ನಾವು ಮಾಡಿದ್ದೀವಿ. ಕಳೆದ ವರ್ಷ 2.5 ಎಕರೆವಷ್ಟು ಹಾಕಿದ್ದು. ಯಾವುದನ್ನು ಬಿಡಬಾರ್ದು ಅಂದ್ಬಿಟ್ಟು ನಮ್ಮದೇ ಬೀಜ ಇತ್ತು, ಅದರಿಂದಾಗಿ ನಾವು ಶುಂಠಿನ ನಾಟಿ ಮಾಡೋವಂಥ ಪ್ರಯತ್ನ ಮಾಡಿದ್ದೀವಿ. ಅದರಿಂದಾಗಿ ನಿಮ್ಮ ಕಡೆ ಯಾರ್ಯಾರು ಗೆಣಸನ್ನ ಬೆಳೀತಾ ಇದ್ದೀರಾ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಶುಂಠಿ ಪ್ರೈಸು ತಿಳ್ಕೋಬೇಕು ಅಂತ ಏನಾದ್ರು ಇದ್ದರೆ, ನಿಮಗೆ ಅಭಿಪ್ರಾಯ ಇದ್ದರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಶುಂಠಿ ಪ್ರೈಸ್ ಬಗ್ಗೆ ನಾನು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ಏನಂದರೆ ಶುಂಠಿ ಪ್ರೈಸಲ್ಲಿ ಏನು ಅಂಥ ವ್ಯತ್ಯಾಸ ಏನಿಲ್ಲ. ತುಂಬ ದಿವಸದಿಂದ ಒಂದೇ ರೇಟ್ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಬಿಟ್ಟು ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇಲ್ಲ. ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಖಂಡಿತ ನಿಮಗೆ ನಮ್ಮ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಶುಂಠಿ ಏನು ಬೆಲೆ ಇದೆ ಅನ್ನೋದನ್ನ ತಿಳಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ. ನೋಡಿ, ನಾವು 2 ಎಕರೆಗೆ 4 ರಿಂದ 5 ಜನ ಅಷ್ಟೇ ನಾಟಿ ಮಾಡಿದ್ದೀವಿ ಈ ಸತಿ. ಅಂದರೆ ಎಲ್ಲ ನಮ್ಮ ಮನೆಯವರೇನೆ, ನಾವು ಯಾರನ್ನೂ ಆಳನ್ನ ಕರ್ಕೊಂಡಿಲ್ಲ. ಹಳ್ಳಿ ಕಡೆ ಆಳು ತೆಗೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ.
700-800-1000 ರೂಪಾಯಿ ಕೂಲಿ ಕೊಟ್ರು ಕೂಡ ಬರೋದು ತುಂಬಾ ಕಷ್ಟ. ಅವ್ರನ್ನ ಕರ್ಕೊಂಬರಕ್ಕೆ ಹೋಗ್ಬೇಕು, ಬಂದಮೇಲೆ ಕರ್ಕೊಂಡೋಗಿ ಬಿಡಬೇಕು. ಆಟೋ ಚಾರ್ಜು ಮತ್ತು ಊಟ, ಕಾಫಿ ಟೀ ಎಲ್ಲ ನಮ್ಮದೇ ಆಗಿರುತ್ತೆ. ಆದರೂ ಕೂಡ ಆಳುಗಳು ಸಿಗೋದು ತುಂಬಾ ಕಷ್ಟ ಆಗಿದೆ ನಮ್ಮ ಹಳ್ಳಿ ಕಡೆ. ಮತ್ತು ಅದಕ್ಕೆ ನಮ್ಮ ಮನೆಯವರೇ ಎಷ್ಟು ಮಾಡ್ಬೋದು ಅಷ್ಟನ್ನು ನಾವು ಈ ಸತಿ ಮಾಡೋವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ನಿಮ್ಮ ಕಡೆ ಗೆಣಸು ಯಾರ್ಯಾರು ಬೆಳೆದಿದ್ದೀರಾ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಮಗೇನಾದರೂ ಗೊತ್ತಿಲ್ಲದಲ್ಲೇ ಇರೋ ವಿಚಾರ ಇದ್ದರೆ ದಯವಿಟ್ಟು ತಿಳಿಸಿ. ಏಕೆಂದರೆ ಇದೇ ಮೊದಲನೇ ಬಾರಿ ನಾವು ಗೆಣಸನ್ನು ಹಾಕ್ತಾ ಇರೋದು ನಮ್ಮ ಊರಲ್ಲಿ. ಅನ್ನೋದಕ್ಕಿಂತ ನಾವು ಇದೇ ಮೊದಲ ಬಾರಿ ಹಾಕ್ತಿರೋದು. ನಮ್ಮ ಊರಲ್ಲಿ ತುಂಬ ಜನ ಬೆಳೆದಿದ್ದಾರೆ. ನೀವು ಯಾರಾದರೂ ಒಳ್ಳೆ ಅನುಭವದವರು ಇದ್ದರೆ ಇದಕ್ಕೆ ಇನ್ನೂ ಏನಾದರೂ ಮಾಡ್ಬೋದಿತ್ತು ಅನ್ನೋ ಥರ ಏನಾದ್ರು ಇದ್ದರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಾವು ಅದೇ ಥರ ಬೆಳೆಯುವಂಥ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ, ಮತ್ತು ಇವಾಗಿನ ಇದಕ್ಕೆ ಯಾವ ಬೆಳೆ ಹಾಕಿದ್ರೆ ಬೆಟರು, ಯಾವ ಬೆಳೆ ಹಾಕಿದ್ರೆ ಲಾಭ ಬರುತ್ತೆ ಅನ್ನೋದು ದಯವಿಟ್ಟು ತಿಳಿಸೋಂಥ ಪ್ರಯತ್ನ ಮಾಡಿ. ನಾನು ಕೂಡ ನಾವು ನೆಕ್ಸ್ಟು ಏನು ಬೆಳೆ ಹಾಕ್ತೀವಿ, ನಾವು ನೆಕ್ಸ್ಟು 7 ಅಥವಾ 8ನೇ ತಿಂಗಳಿಗೆ ಬಜ್ಜಿ ಮೆಣಸಿನ್ಕಾಯಿ ಹಾಕೋಣ, ಏಕೆಂದರೆ ವೆದರ್ ಈ ಥರ ಇದೆಯಲ್ಲ ಅಂತ ಒಂದು ಪ್ರಯತ್ನದಲ್ಲಿದ್ದೀವಿ. ಸರಿನೋ ತಪ್ಪು ಅನ್ನೋದು ಗೊತ್ತಿಲ್ಲ. ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು. ಶುಭ ದಿನ.